ಹೌಸ್ ವೈಫ್ ಆಗಿರೋಕ್ಕೆ ಇಷ್ಟೊಂದು ಯಾಕೆ ಸ್ಟ್ರಗಲ್ ಮಾಡಬೇಕಿತ್ತು, ಇಷ್ಟೊಂದು ಯಾಕೆ ಓದಬೇಕಿತ್ತು, ನಿಂಗೊಂದು ಏನೋ ಒಂದು ಡ್ರೀಮ್ ಇಟ್ಕೊಂಡು ನೀನು ಇಷ್ಟೊಂದೆಲ್ಲ ಓದಿ ಈ ಪಾಯಿಂಟಿಗೆ ಬಂದಿದ್ಯಾ, ಈ ಪಾಯಿಂಟಲ್ಲಿ ಯಾಕೆ ಡ್ರಾಪ್ ಮಾಡ್ತೀಯಾ. ನಂಗೆ ಯಾವಾಗಲೂ ಅದು ನಮ್ಮ ಮಾವ ಹೇಳ್ತಿದ್ದ ಮಾತು ತಲೆಯಲ್ಲಿ ಇರ್ತಿತ್ತು, ಹುಡುಗಿರಿಗೆ ಫಸ್ಟ್ನೇ ಗಂಡ ಕೆಲಸನೇ ಆಗಿರುತ್ತೆ. ಮಾರ್ಜಿನಲ್ಲೆಲ್ಲ ಹೋದಾಗ ಡಿಪ್ರೆಸ್ ಆಗಿ ಓಕೆ ಇದಾಗಲ್ಲ ಅಂತ ಬಿಟ್ಬಿಡ್ತಿದ್ದೆ, ಕ್ವಿಟ್ ಮಾಡ್ತಿದ್ದೆ. ಬಟ್ ಈ ಸರಿ ನಾನು ಆ ಥರ ಮಾಡಲಿಲ್ಲ. ದಟ್ ಈಸ್ ದ ಕೀ. ಫೈನಲಿ ಐ ಕ್ಲಿಯರ್ಡ್ ಇನ್ ಎಸ್ ಕ್ಲಿಯರ್. ನನ್ನ ಹೆಸರು ಪೂರ್ಣಿಮಾ. ನಾನು ನೇಟಿವ್ ಬಂದುಬಿಟ್ಟು ನಂದು ಚಿತ್ರದುರ್ಗ ಡಿಸ್ಟಿಕ್ಕು. ಡಿಗ್ರಿ ಬಿ ಕಂಪ್ಲೀಟ್ ಮಾಡಿದ್ದೀನಿ. ಬಿ ಕಂಪ್ಲೀಟ್ ಮಾಡಿ ಆಮೇಲೆ ಒಂದು ಇಯರ್ ನಾನು ಪ್ರಿಪೇರ್ ಆಗಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಬಟ್ ಆವಾಗ ಅಷ್ಟು ಕನ್ಸಿಸ್ಟೆಂಟ್ ಪ್ರಿಪ್ರೇಷನ್ ಇರಲಿಲ್ಲ ನಂದು. ಸೊ ಮತ್ತೆ ಮದುವೆ ಆದಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅಮೆಝಾನ್ ಆ್ಯಸ್ ಅ ಕ್ಯಾಟ್ಲಾಗ್ ಅಸೋಸಿಯೇಟ್. ಬಟ್ ಸ್ಟಿಲ್ ಗೌರ್ಮೆಂಟ್ ಜಾಬ್ ಅನ್ನೋದೊಂದು ಡ್ರೀಮ್ ಇರುತ್ತಲ್ಲ ಎಲ್ರಿಗೂ. ಸೊ ಜಾಬ್ನ ಕ್ವಿಟ್ ಮಾಡಿ ಮತ್ತೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇಯರ್ ಜೂನ್ಗೆ ಐ ಜಾಯಿನ್ ವರಾಂಡ ರೇಸ್. ಸೊ ಅದಾದಮೇಲೆ ಐ ಯೂಸ್ ಟು ಗಿವ್ ಎಕ್ಸಾಮ್ಸ್. SBI ಅಂತಲೇ ಒಂದು ಎಕ್ಸಾಮ್ ಅಂತ ಸ್ಟಿಕ್ ಆಗಿರಲಿಲ್ಲ ನಾನು. ಜನರಲಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾವ್ಯಾವ್ದಿರುತ್ತೆ ಎಲ್ಲದಕ್ಕೂ ನಾನು ಅಟೆಂಡ್ ಮಾಡ್ತಿದ್ದೆ. ಫೈನಲಿ ಐ ಕ್ಲಿಯರ್ಡ್ ಇನ್ SBI ಕ್ಲಿಯರ್. ಫ್ಯಾಮಿಲಿ ತುಂಬ ಖುಷಿಯಾದರು. ಬಿಕಾಸ್ ನಮ್ಮ ಮನೆಯಲ್ಲಿ ಲೈಕ್ ಅವರ್ಸ್ ಇಸ್ ಅ ಕೈಂಡ್ ಆಫ್ ಗೌರ್ಮೆಂಟ್ ಫ್ಯಾಮಿಲಿ. ಅಮ್ಮನೂ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ನಮ್ಮ ಅಣ್ಣನೂ ಗೌರ್ಮೆಂಟ್, ಈಸ್ ಅ ಡಾಕ್ಟರ್. ಸೊ ಹಸ್ಬೆಂಡ್ ಕೂಡ UPSC ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ. ನಮ್ಮ ಅತ್ತೆ ಕೂಡ ಗೌರ್ಮೆಂಟಲ್ಲೇ ವರ್ಕ್ ಮಾಡ್ತಿದ್ದಾರೆ. ಸೊ ನನಗೂ ಒಂದು ಅದು ಅಲ್ಲಿಂದನೇ ಬಂದುಬಿಟ್ಟಿತ್ತು, ನನಗೂ ಕೂಡ ಒಂದು ಗೌರ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ನೋದು. ಸೊ ಮನೆಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂದ ತಕ್ಷಣ ದೇ ವರ್ ಆಲ್ ವೆರಿ ಹ್ಯಾಪಿ. ಬೇಸಿಕ್ ರೀಸನ್ ಅಂದರೆ ಈಗ ಎಲ್ರಿಗೂ ಗೊತ್ತು, ಗೌರ್ಮೆಂಟ್ ಜಾಬ್ ಅಂತ ಅಂದರೆ ಒಂದು ಸ್ಟೇಬಲ್ ಸೆಕ್ಯೂರ್ ಜಾಬ್. ಅಂದರೆ ನಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಮತ್ತು ಲೈಕ್ ಪ್ರೈವೇಟಲ್ಲಿ ವರ್ಕ್ ಮಾಡೋದಕ್ಕಿಂತ ಗೌರ್ಮೆಂಟಲ್ಲಿ ರೆಸ್ಪೆಕ್ಟಬಲ್ ಜಾಬ್ ಆಗಿರುತ್ತೆ. ಬಟ್ ಎಲ್ರಿಗೂ ಒಂದು ಡ್ರೀಮ್ ಅಂತ ಇರುತ್ತೆ, ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕು, ಸೊ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಅನ್ನೋ ಥರ ಒಂದು. ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಸಪೋರ್ಟ್. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿದ್ದಿದ್ದು ನನಗೊಂದು ರೀಸನ್ ಆಯಿತು. ಬಿಕಾಸ್ ಪ್ರೈವೇಟ್ ಜಾಬ್ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಈಗ ಗೌರ್ಮೆಂಟಿಗೆ ಅಂದರೆ ಒಂದು ಏಜ್ ರೆಸ್ಟ್ರಿಕ್ಷನ್ ಇರುತ್ತೆ, ಇಷ್ಟು ಏಜ್ವರೆಗೂ ಮಾತ್ರ ನೀವು ಟ್ರೈ ಮಾಡ್ಬೋದು ಅಂತ. ನಂಗೆ ಫಸ್ಟಿಂದ ಇಂಟ್ರೆಸ್ಟ್ ಇದ್ದಿದ್ದರೆ ನನ್ನ ಮನೇಲಿ ನಂಗೆ ಪುಷ್ ಮಾಡಿದ್ರು, ನೀನು ಹೋಗಿ ಟ್ರೈ ಮಾಡು, ಲೈಕ್ ಪ್ರೈವೇಟ್ ನೀನು ಯಾವಾಗ ಬೇಕಿದ್ರೂ ಮತ್ತೆ ಕಂಟಿನ್ಯೂ ಮಾಡ್ಬೋದು, ನೀನೀಗ ಟ್ರೈ ಮಾಡು ಗೌರ್ಮೆಂಟ್ 1 year 2 year ನಿಂಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡು, ನಿಂಗೆ ಆಗಿಲ್ಲ ವಾಪಸ್ ಪ್ರೈವೇಟಿಗೆ ಬಾ ಮತ್ತೆ. ಅಂದರೆ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಈಗ ಪ್ರೈವೇಟ್ ಕ್ವಿಟ್ ಮಾಡಿ ನಂಗೆ ಗೌರ್ಮೆಂಟ್ ಟ್ರೈ ಮಾಡೋಕ್ಕೆ ಬರ್ತಿದ್ದೀನಿ ಅಂದರೆ ಫಸ್ಟ್ ಯು ಶುಡ್ ಬಿ ಕಾನ್ಫಿಡೆಂಟ್, ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತೆ ಅಂತ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಪ್ರೈವೇಟಲ್ಲಿ ಇದ್ದಾಗ ಒಂದು ಸ್ಟೇಬಲ್ ಸ್ಯಾಲ್ರಿ ಅಂತ ನಮಗೆ ಬರ್ತಿರುತ್ತೆ. ಕ್ವಿಟ್ ಮಾಡಿದ್ಮೇಲೆ ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಇನ್ಕಮ್. ಸೊ ಫ್ಯಾಮಿಲಿ ಸಪೋರ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ನನ್ನ ಮೇಲೆ ನಂಬಿಕೆ ಇತ್ತು, ಶಿ ಕ್ಯಾನ್ ಡೂ ಅಂತ. ಸೊ ದೇ ಸಪೋರ್ಟೆಡ್ ಮೀ. ಬ್ಯಾಂಕಿಂಗ್ ಅನ್ನೋದು ಏನಕ್ಕೆ ಅಂದರೆ ನಂಗೆ ಫಸ್ಟಿಂದ ಲೈಕ್ ವೆನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್, ಆ್ಯಸ್ ಐ ಸೆಡ್ ಆಫ್ಟರ್ ಮೈ ಗ್ರ್ಯಾಜುಯೇಷನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್. ಆವಾಗ ನನಗೆ ಬೇರೆ ಎಕ್ಸಾಮ್ಸ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಲೈಕ್ SSC ರೈಲ್ವೇಸ್ ಇಂದು ಅಷ್ಟು ಐಡಿಯಾ ಇರಲಿಲ್ಲ. ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್. ಆ್ಯಂಡ್ ಇನ್ನೊಂದು ಬ್ಯಾಂಕಿಂಗಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ರೈಲ್ವೆ, SSC, ಇಟ್ ಈಸ್ ಅ ಲಾಂಗ್ ಪ್ರೊಸೆಸ್, ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಅಷ್ಟು ಕಾಂಪಿಟೇಷನ್ ಕೂಡ ತುಂಬ, ಎಲ್ಲದರಲ್ಲೂ ಕಾಂಪಿಟೇಷನ್ ಇರುತ್ತೆ. ಬಟ್ ಬ್ಯಾಂಕಿಂಗಲ್ಲಿ ಬೇಗ ಆಗುತ್ತೆ ಸೆಲೆಕ್ಷನ್ಸ್. ಈಗ ವಿತಿನ್ 6 months, ಈಗ ಎಕ್ಸಾಮ್ ಬರೆದ್ರೆ ವಿತಿನ್ ಅ ಮಂತ್ ರಿಸಲ್ಟ್ ಬರುತ್ತೆ, ಮತ್ತು ಮೇನ್ಸ್ ಇರುತ್ತೆ. ಪ್ರೋಸೆಸ್ ಎಲ್ಲ ಬೇಗ ಆಗುತ್ತೆ, ಜಾಬ್ ಸೆಲೆಕ್ಷನ್ ಕೂಡ ಬೇಗ ಆಗುತ್ತೆ. ಆ್ಯಂಡ್ ನಾನು ಫಸ್ಟಿಂದ ಬ್ಯಾಂಕಿಂಗಲ್ಲೇ ಕಂಫರ್ಟಬಲ್ ಇದ್ದಿದ್ದರಿಂದ ಐ ಚೂಸ್ ಟು ಬಿ ಇನ್ ಅ ಬ್ಯಾಂಕಿಂಗ್ ಸೆಕ್ಟರ್. ಸ್ಟಾರ್ಟ್ ಮಾಡಿದ್ದು ಲೈಕ್ ನಾನು ಗ್ರ್ಯಾಜುಯೇಷನ್ ಆದಮೇಲೆ 1 year ಪ್ರಿಪೇರ್ ಆದೆ. ಬಟ್ ಆವಾಗ ನನಗೆ ಅಷ್ಟು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಐ ಯೂಸ್ ಟು ಪ್ರಿಪೇರ್, ಎಕ್ಸಾಮ್ಸ್ ಇದ್ದಾಗ ಪ್ರಿಪೇರ್ ಆಗ್ತಿದ್ದೆ. ಆ್ಯಂಡ್ ಆವಾಗ ನನಗೆ ಒಂದು ಸರಿ IBPS ಕ್ಲರ್ಕಲ್ಲಿ ಮೈನ್ಸ್ ಬರೆದಿದ್ದೆ, 1-2-3 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ನನಗೆ ಸೆಲೆಕ್ಷನ್ ಆಗಲಿಲ್ಲ. ಅದಾದಮೇಲೆ ಐ ಡ್ರಾಪ್ಡ್. ಈಗ ಹೆಂಗೆ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದರೆ ಯಾವ ಥರ ಬೇಜಾರಾಗಿ ಓಕೆ ನಂಗೆ ಇದು ಮಾಡಲ್ಲ ಅನ್ನೋ ಥರ, ಆ ಥರ ಕನ್ಸಿಸ್ಟೆಂಟಾಗಿ ಹೋಗಲಿಲ್ಲ ನಾನು. ಲಾಸ್ಟ್ ಇಯರ್ ಬಂದಾಗಿಂದ ನಾನು RRB PO ಅಟೆಂಡ್ ಮಾಡಿದ್ದೆ, ಕ್ಲರ್ಕ್ ಮಾಡಿದ್ದೆ, IBPS PO IBPS ಕ್ಲರ್ಕ್ ಅಟೆಂಡ್ ಮಾಡಿದ್ದೆ, ಇಂಡಿಯನ್ ಬ್ಯಾಂಕ್ LBO ಎಕ್ಸಾಮ್ ಅಟೆಂಡ್ ಮಾಡಿದ್ದೆ, ಕರ್ನಾಟಕ ಬ್ಯಾಂಕ್, ಆ್ಯಂಡ್ ದೆನ್ ಆಮೇಲೆ SBI ಅಟೆಂಡ್ ಮಾಡಿದ್ದು. SBIಯಲ್ಲಿ ಇದು ನಂದು ಫಸ್ಟ್ ಅಟೆಂಪ್ಟು. RRB PO ಕ್ಲರ್ಕಲ್ಲಿ ನಾನು ಸ್ವಲ್ಪ ಮಾರ್ಜಿನಲ್ಲಿ ಹೋಯಿತು. IBPS PO ಸೆಲೆಕ್ಟ್ ಆಗಿತ್ತು ಮೇನ್ಸಿಗೆ, ಬಟ್ ಆಮೇಲೆ ಆಗಲಿಲ್ಲ. ಇಂಡಿಯನ್ ಬ್ಯಾಂಕ್ LBO ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅದು ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಬ್ಯಾಂಕು ಇಂಟರ್ವ್ಯೂ ಕೊಟ್ಟಿದ್ದೆ, ಅದಾಗಿಲ್ಲ. UCO ಬ್ಯಾಂಕ್ LBO ಎಕ್ಸಾಮ್ ಕೂಡ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅದು ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. SBIಯಲ್ಲಿ ಫಸ್ಟ್ ಅಟೆಂಪ್ಟ್.
ಎಕ್ಸಾಮ್ ಪ್ರಿಪ್ರೇಷನ್ ಅಂದರೆ ನಾನು ಜಸ್ಟ್ ಮೈಂಡಲ್ಲಿ ಒಂದೇ ಎಕ್ಸಾಮ್ ಅಂತ ನಾನು ಇಟ್ಕೊಂಡಿರಲಿಲ್ಲ. ಲೈಕ್ ಇದಕ್ಕೆ ಪ್ರಿಪೇರ್ ಆಗ್ತೀನಿ, ಇದಕ್ಕೆ ಅಟೆಂಡ್ ಮಾಡ್ತೀನಿ, ಆ ಥರ ನನ್ನ ಮೈಂಡಲ್ಲಿ ಇರಲಿಲ್ಲ. ಬ್ಯಾಂಕಿಂಗ್ ಅಂದರೆ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೂಡ ನಾನು ಅಟೆಂಡ್ ಮಾಡ್ತಿದ್ದೆ. ಯಾಕಂದರೆ ನಂಗೆ ಅದೊಂಥರ ಪ್ರಾಕ್ಟೀಸ್ ಥರ ಆಗುತ್ತೆ. ಈಗ ಒಂದು ಎಕ್ಸಾಮ್ಗೆ ಯಾವುದೋ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ಅದಕ್ಕೆ ಮುಂಚೆ ಇದೆಲ್ಲ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಥರ ಆಗ್ತಿತ್ತು. ಯಾವ ಎಕ್ಸಾಮ್ ಬರ್ತಿತ್ತು ಎಲ್ಲದಕ್ಕೂ ಅಟೆಂಡ್ ಮಾಡ್ತಿದ್ದೆ. ಬಿಕಾಸ್ ಎಲ್ಲದಕ್ಕೂ ಒಂದೇ ಥರ ಸಿಲೆಬಸ್ ಇರುತ್ತೆ, ಪ್ಯಾಟ್ರನ್ ಎಲ್ಲ ಒಂದೇ ಥರ ಇರುತ್ತೆ. ನೋಟಿಫಿಕೇಷನ್ ಬಂದು ಕೆಲವರೆಲ್ಲ ಅಡ್ಮಿಟ್ ಕಾರ್ಡ್ ಬಂದು ಆ ಥರ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಡೈಲಿ ಬರ್ತಿದ್ದೆ, ಡೈಲಿ ಬಂದು ಕೂತ್ಕೊಂಡು ಪ್ರಿಪೇರ್ ಆಗ್ತಿದ್ದೆ. ನನಗೆ ಎಷ್ಟು ಅವರ್ಸ್ ಆಗುತ್ತೆ ಅಷ್ಟು. ಡೈಲಿ ಒಂದು ಫಿಕ್ಸ್ ಟೈಮ್ ಟೇಬಲ್ ಅಂತ ಇರಲಿಲ್ಲ, ಫ್ಲೋಯಲ್ಲಿ ಹೋಗ್ತಿದ್ದೆ. ಈಗ ಬೆಳಗ್ಗೆ ಬರ್ತಿದ್ದೆ, ಕರೆಂಟ್ ಅಫೇರ್ಸ್ ಫಸ್ಟ್ ಓದ್ತಿದ್ದೆ, ಕರೆಂಟ್ ಅಫೇರ್ಸ್ ಓದಿ ಒಂದು ಮಾಕ್ ಟೆಸ್ಟ್ ತೊಗೋತಿದ್ದೆ. ಅದಾದಮೇಲೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಬಂದು ಅನಾಲಿಸಿಸ್ ಮಾಡ್ತಿದ್ದೆ, ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಎಲ್ಲಿ ಇಂಪ್ರೂವ್ ಆಗಬೇಕು ಅದೆಲ್ಲ ಮಾಡಿ. ಆಮೇಲೆ ಅವತ್ತು ನಂಗೆ ರೀಸ್ನಿಂಗ್ ಓದೋ ಇಂಟ್ರೆಸ್ಟ್ ಇದ್ದರೆ ರೀಸ್ನಿಂಗ್ ಇಲ್ಲ ಕ್ವಾನ್ಸ್ ಯಾವುದಾದ್ರು ಒಂದು ಟಾಪಿಕ್ನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಕೂತ್ಕೊಂಡು. ಆ್ಯಪ್ಟಿಟ್ಯೂಡಲ್ಲಿ ನನಗೆ ಅರ್ಥಮೆಟಿಕ್ ಸೆಕ್ಷನ್ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಸೊ ನಾನು ಯಾವಾಗ ಈಗ ನಾನು ಮಾಕ್ ಟೆಸ್ಟ್ ಎಲ್ಲ ತೊಗೊಂಡು ಏನು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಕೂತಿದ್ದೆ, ನಾನು ಡೈಲಿ ಒಂದು ಟಾಪಿಕ್ ಇಟ್ಕೊತಿದ್ದೆ. ಇವತ್ತು ನಾನು ಈ ಟಾಪಿಕ್ ಪ್ರಾಕ್ಟೀಸ್ ಮಾಡಬೇಕು, ಅದರಲ್ಲಿ ಏನು ಕಾನ್ಸೆಪ್ಟ್ ಇದೆ ಫಸ್ಟು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಯಾವ ಥರ ನಾನು ಪ್ರಾಕ್ಟೀಸ್ ಮಾಡಬೇಕು, ಎಲ್ಲಿ ಮಿಸ್ ಮಾಡ್ತಾ ಇದ್ದೀನಿ ಎಲ್ಲ ನಾನು ನೋಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿದ್ದೆ. ಮಾಕ್ ಟೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಏನು ಎಕ್ಸಾಮಿಗೆ ಹೋಗಿ ಈಗ ಸಡನ್ನಾಗಿ ನಾವು ಎಷ್ಟೇ ದಿನ ಪ್ರಾಕ್ಟೀಸ್ ಮಾಡಿದ್ರು ಡೈರೆಕ್ಟಾಗಿ ಹೋಗಿ ಎಕ್ಸಾಮಲ್ಲಿ ಕುತ್ಕೊಂಡು ಮಾಡ್ತೀನಿ ಅಂದರೆ ನಮಗಾಗಲ್ಲ. ಬಿಕಾಸ್ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇರಲ್ಲ. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ವಿತೌಟ್ ಟೈಮ್ ಸುಮ್ಮನೆ ಆಫ್ಲೈನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಲ್ಲ, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಸ್ಪೀಡಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅದೆಲ್ಲ ನಮಗೇನೂ ಗೊತ್ತಾಗಲ್ಲ. ನಾವು ಎಷ್ಟು ಮಾಕ್ ಟೆಸ್ಟ್ ತೊಗೊತೀವಿ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಸೊ ಮಾಕ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ, ಅಕ್ಯುರೇಸಿ ಮೇಂಟೈನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಮೋಟಿವೇಶನ್ ಆರ್ ಇನ್ಸ್ಪಿರೇಷನ್ ಅಂದರೆ ಲೈಕ್ ಒಬ್ವಿಯಸ್ಲಿ ಬೇಜಾರಾಗುತ್ತೆ. ಈಗ ಒಂದೊಂದು ಎಕ್ಸಾಮಲ್ಲೂ ನಾವು ಅಷ್ಟು ಲೆವೆಲ್ವರೆಗೂ ಹೋಗಿ ಕೆಲವು ಮಾರ್ಜಿನಲ್ಲಿ ಫೇಲ್ ಆದಾಗ ಒಬ್ವಿಯಸ್ಲಿ ಬೇಜಾರಾಗುತ್ತೆ. ನನಗೂ ಡಿಪ್ರೆಸ್ ಆಗ್ತಿದ್ದೆ ಆ ಮೂಮೆಂಟಲ್ಲಿ. ಈಗ ರಿಸಲ್ಟ್ ಬಂದಿದ್ದಿನ ನಾನು ಬಿಟ್ಬಿಡ್ತಿದ್ದೆ. ಈಗ ನಂಗೆ ಬೇಜಾರಾಗಿದೆ ಅವತ್ತು ನಾನು ಬಿಟ್ಬಿಡ್ತಿದ್ದೆ, ಏನೂ ಮತ್ತೆ ಪ್ರಿಪೇರ್ ಆಗ್ತಿರ್ಲಿಲ್ಲ. ಐ ಹ್ಯಾವ್ ಟು ಟೇಕ್ ರೆಸ್ಟ್, ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ನಾಳೆ ದಿನ ಮತ್ತೆ. ಬಿಕಾಸ್ ಈಗ ಇಷ್ಟು ಮಾರ್ಜಿನ್ವರೆಗೂ ನಾನು ಬಂದಿದ್ದೀನಿ ಅಂತಂದರೆ ದರ್ ಇಸ್ ಸ್ಟಿಲ್ ಅ ಲಿಟಲ್ ಮೋರ್ ಪ್ರಿಪ್ರೇಷನ್ ಐ ನೀಡ್. ಸೊ ಇಷ್ಟು ದೂರ ಬಂದು ನಾನು ಏನಕ್ಕೆ ಡ್ರಾಪ್ ಮಾಡಲಿ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ನಾನು ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ. ಮಾರ್ಜಿನಲ್ಲೆಲ್ಲ ಹೋದಾಗ ಡಿಪ್ರೆಸ್ ಆಗಿ ಓಕೆ ಇದಾಗಲ್ಲ ಅಂತ ಬಿಟ್ಬಿಡ್ತಿದ್ದೆ, ಕ್ವಿಟ್ ಮಾಡ್ತಿದ್ದೆ. ಬಟ್ ಈ ಸರಿ ನಾನು ಆ ಥರ ಮಾಡಲಿಲ್ಲ. ದಟ್ ಈಸ್ ದ ಕೀ. ಬಿಡಬಾರ್ದು, ಕನ್ಸಿಸ್ಟೆನ್ಸಿ. ಫಸ್ಟ್ ಸ್ಟೆಪ್ ನಾವು ಈಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂದರೆ ಸಿಲೆಬಸ್ ಏನಿದೆ ನೋಡ್ಕೋಬೇಕು. ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಕ್ವೆಶನ್ಸ್ ಯಾವ ಥರ ಕೇಳ್ತಾರೆ. ಈಗ PYQs ಎಲ್ಲ ಚೆಕ್ ಮಾಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಕ್ವೆಶನ್ಸ್ ಬರುತ್ತೆ. ಫಸ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಬೇಕು. ಈಗ ಯಾವುದೋ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ಅದರಲ್ಲಿ ಏನು ಕಾನ್ಸೆಪ್ಟ್ಸ್ ಇದೆ, ಏನು ಟಾಪಿಕ್ಸ್ ಇದೆ, ಫಸ್ಟು ನಾವು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಟ್ರೆಡಿಷ್ನಲ್ ಮೆಥಡೇ ಯೂಸ್ ಮಾಡಲಿ, ಏನೂ ಪ್ರಾಬ್ಲಮ್ ಇರಲ್ಲ. ಟ್ರೆಡಿಷ್ನಲ್ ಮೆಥಡಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ನಮ್ಮ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಫಸ್ಟು. ಒನ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ಮಾಕ್ ಟೆಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮಾಕ್ ಟೆಸ್ಟ್ ಕೊಡ್ತಾ ಕೊಡ್ತಾ ನಮಗೆ ಸ್ಪೀಡ್ ಅದಾಗದೆ ಇನ್ಕ್ರೀಸ್ ಆಗುತ್ತೆ. ಶಾರ್ಟ್ಕಟ್ಸ್ ಕೂಡ ನಮಗೆ ಗೊತ್ತಾಗುತ್ತೆ, ಇದನ್ನು ಈ ಥರ ಸಾಲ್ವ್ ಮಾಡ್ಬೋದಲ್ವಾ, ಈ ಥರ ಮಾಡಿದ್ರೆ ಟೈಮ್ ಕ್ಯಾಲ್ಕುಲೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ, ಅದೆಲ್ಲ ನಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿತ್ತು. ನನ್ನ ಹಸ್ಬೆಂಡ್ ಆಗಿರ್ಬೋದು, ಅತ್ತೆ ಮಾವ, ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಬಂದರೆ ಅಮ್ಮ, ನಮ್ಮ ಅಣ್ಣ, ಅತ್ತಿಗೆ ಮತ್ತು ನಮ್ಮ ಮಾವ ಒಬ್ಬರು ಇದ್ದಾರೆ, ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಬಿಕಾಸ್ ನಾನು 10th ಇದ್ದಾಗಲೇ ನಮ್ಮ ತಂದೆ ತೀರ್ಕೊಂಡ್ರು. ಅದಾದಮೇಲೆ ನಮ್ಮ ಮಾವನೇ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು. ನಮ್ಗೆ ಎಜುಕೇಷನ್ಗಾಗಿರ್ಬೋದು, ಗೈಡ್ ಮಾಡೋದಾಗಿರ್ಬೋದು, ಸಜೆಸ್ಟ್ ಮಾಡೋದಾಗಿರ್ಬೋದು, ಈ ಥರ ಫೀಲ್ಡಲ್ಲಿ ನೀವು ಹೋಗ್ಬೋದು ಅಂತ. ನಾನು ಡಿಗ್ರಿ ಮುಗಿದ ತಕ್ಷಣ ಬ್ಯಾಂಕಿಂಗಿಗೆ ಅವರು ಸಜೆಸ್ಟ್ ಮಾಡಿದ್ದೆ. ಅವರು ಈ ಥರ ಬ್ಯಾಂಕಿಂಗಲ್ಲಿ ಹೋದರೆ ಬೇಗ ಜಾಬ್ ಸೆಟಲ್ ಆಗ್ಬೋದು. ಬಿಕಾಸ್ ಅವ್ರು ಏನು ಹೇಳ್ತಿದ್ರು ಅಂದರೆ ಹುಡುಗಿರಿಗೆ ಕೆಲಸನೇ ಮೊದಲನೇ ಗಂಡ, ಆ ಥರ ಅವ್ರು ಹೇಳ್ತಿದ್ರು. ಅಷ್ಟು ಸಪೋರ್ಟಿವ್ ಆಗಿ ನಿಂತು ಅವರು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು. ಇವಳು ಒಂದಲ್ಲ ಒಂದಿನ ಕ್ಲಿಯರ್ ಮಾಡೇ ಮಾಡ್ತಾಳೆ ಎಕ್ಸಾಮ್ನ ಅಂತ ತುಂಬ ಸಪೋರ್ಟಿವ್ ಆಗಿ ನಿಂತು ನನಗೆ ಗೈಡ್ ಮಾಡಿ ಸಪೋರ್ಟ್ ಎಲ್ಲ ಮಾಡಿದ್ದಾರೆ. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಣ್ಣ, ಅವರೇ ಫುಲ್ಲು ನನಗಿಂತ ಜಾಸ್ತಿ ಖುಷಿಯಾಗಿದ್ದು, ಎಕ್ಸೈಟ್ ಆಗಿದ್ದು ಎಲ್ಲ ಅವರೇ ಜಾಬ್ ಸಿಕ್ಕಾಗ. ಆ್ಯಂಡ್ ನಮ್ಮ ಅತ್ತಿಗೆ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಇದ್ಲು. ಅವಳಿಗೆ ಆಸೆ ಇತ್ತು ಆ್ಯಕ್ಚುಲಿ ನನಗೆ SBI ಅಲ್ಲೇ ಕೆಲಸ ಸಿಗಬೇಕು ಅಂತ. ನಾನು ಎಲ್ಲ ಬ್ಯಾಂಕ್ಸು ಟ್ರೈ ಮಾಡ್ತಿದ್ದೀನಿ ಅಂದಾಗ ನನಗೆ SBI ಅಲ್ಲೇ ಕೆಲಸ ಸಿಗಬೇಕು ಅಂತ ಅವಳೇ ನನಗೆ ತುಂಬ ಸಪೋರ್ಟ್ ಮಾಡಿ ಮಾತಾಡ್ತಿದ್ಲು. ಕಡೆ ನನ್ನ ಹಸ್ಬೆಂಡ್, ಅತ್ತೆ ಮಾವ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಎಲ್ಲರೂ ನನ್ನ ಮೇಲೊಂದು ನಂಬಿಕೆ ಇಟ್ಟು ಕಳಿಸಿ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡ್ರೀಮ್ಸ್ನ ನಾವು ಬಿಡಬಾರ್ದು ಅಷ್ಟೇ. ಫ್ಯಾಮಿಲಿ ಅಂದಮೇಲೆ ಈಗ ಮದುವೆ ಆದಮೇಲೆ ನಮಗೆ ಅಫ್ಕೋರ್ಸ್ ತುಂಬ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಮದುವೆಗೆ ಮುಂಚೆ ಎಷ್ಟು ಫ್ರೀ ಆಗಿರ್ತೀವೋ ಮದುವೆ ಆದಮೇಲೆ ಅಷ್ಟು ಫ್ರೀ ಆಗಿರೋಕ್ಕಾಗಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಆ್ಯಡ್ ಆಗುತ್ತೆ. ಸ್ವಲ್ಪ
ಇದು ಬ್ರೇಕ್ ಆಗುತ್ತೆ ಅಲ್ಲಿ ಇಲ್ಲಿ ನಮ್ಮ ಪ್ರಿಪ್ರೇಷನ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಬ್ರೇಕ್ ಆಗುತ್ತೆ. ಬಟ್ ನಾವು ನಮ್ಮ ಡ್ರೀಮ್ಸ್ನ ಕೈ ಬಿಡಬಾರ್ದು, ಹೋಪ್ ಕೈ ಬಿಡಬಾರ್ದು. ಎಷ್ಟೇ ಟೈಮ್ ಆದ್ರೂ ಕೂಡ ಅದರಲ್ಲಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಡ್ರೀಮ್ಸ್ ಏನಿದೆ ಅದು ಅಚೀವ್ ಮಾಡಬೇಕು. ಇಲ್ಲ ಅಂತಂದರೆ ಅದೊಂದು ಗಿಲ್ಟ್ ಲೈಫ್ ಲಾಂಗ್ ಉಳ್ದೋಗ್ಬಿಡುತ್ತೆ. ನಾನು ಟ್ರೈ ಮಾಡ್ಬೋದಿತ್ತೇನೋ, ನಾನೇ ಒಂದು ಸ್ಟೆಪ್ ತೊಗೊಳ್ಲಿಲ್ಲ ಅಂತ ಅದು ಉಳ್ದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಂಗೂ ಹಿಂಗೂ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಡ್ರೀಮ್ಸ್ ಏನಿರುತ್ತೆ ಅದನ್ನು ನಾವು ಕೈ ಬಿಡಬಾರ್ದು. ಆ್ಯಂಡ್ ನಮ್ಮಮ್ಮ ಕೂಡ ಅಷ್ಟೇ, ನಾನು ಇಷ್ಟು ಓದ್ಬಿಟ್ಟು ಹೌಸ್ ವೈಫ್ ಆಗಿರೋಕ್ಕೆ ಇಷ್ಟೊಂದು ಯಾಕೆ ಸ್ಟ್ರಗಲ್ ಮಾಡಬೇಕಿತ್ತು, ಇಷ್ಟೊಂದು ಯಾಕೆ ಓದಬೇಕಿತ್ತು, ನಿಂಗೊಂದು ಏನೋ ಒಂದು ಡ್ರೀಮ್ ಇಟ್ಕೊಂಡು ನೀನು ಇಷ್ಟೊಂದೆಲ್ಲ ಓದಿ ಈ ಪಾಯಿಂಟಿಗೆ ಬಂದಿದೆಯಾ, ಈ ಪಾಯಿಂಟಲ್ಲಿ ಯಾಕೆ ಡ್ರಾಪ್ ಮಾಡ್ತೀಯಾ, ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ಮತ್ತೆ ಮ್ಯಾನೇಜ್ ಮಾಡ್ಕೊಂಡು. ಬಿಕಾಸ್ ನಮಗೊಂದು ಗ್ಯಾಪ್ ಆಗಿಬಿಟ್ಟಿರುತ್ತೆ, ಅದು ಓದೋದು ಕಾಲೇಜು ಅದೆಲ್ಲ ಬ್ರೇಕ್ ಆದಮೇಲೆ ಮತ್ತೆ ಕುತ್ಕೊಂಡು ಓದೋದು ತುಂಬ ಕಷ್ಟ, ಅದೊಂದು ಗ್ಯಾಪ್ ಆಗಿಬಿಟ್ಟಿರುತ್ತೆ. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಅದು ಸ್ವಲ್ಪ ಹಾಗೆ ರೂಢಿ ಮಾಡ್ಕೊಂಡು ಹೋದರೆ ನಮ್ಮ ಡ್ರೀಮ್ ನಾವು ಅಚೀವ್ ಮಾಡ್ಬೋದು. ನಂಗೆ ಯಾವಾಗಲೂ ಅದು ನಮ್ಮ ಮಾವ ಹೇಳ್ತಿದ್ದ ಮಾತು ತಲೆಯಲ್ಲಿ ಇರ್ತಿತ್ತು, ಹುಡುಗಿರಿಗೆ ಫಸ್ಟ್ನೇ ಗಂಡ ಕೆಲಸನೇ ಆಗಿರುತ್ತೆ ಯಾವಾಗಲೂ. ಬಿಕಾಸ್ ಕೆಲಸ ನಮ್ಗೆ ಇತ್ತು ಅಂತಂದರೆ ನಾವು ಇಂಡಿಪೆಂಡೆಂಟ್ ಆಗಿರ್ಬೋದು, ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಯಾವ ಪಾಯಿಂಟ್ ಆಫ್ ಟೈಮಲ್ಲೂ ಕೆಲಸ ನಮಗಿದ್ರೆ ನಾವು ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಕೆಲಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಹುಡುಗಿರಿಗೆ. ಮದುವೆ ಆದಮೇಲೆ ಅಚೀವ್ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತಂದರೆ ಅಚೀವ್ ಮಾಡ್ಬೋದು.